ನಮ್ಮ ಜೊತೆಗೆ ಕೊಪ್ಪಳದ ನೂತನ ಸಂಸದರಾದಂತಹ ರಾಜಶೇಖರ್ ಇಟ್ನಾಳ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರಾಚುಲೇಷನ್ಸ್. ಗೆದ್ದ ನಂತರದಲ್ಲಿ ಹೇಗಿದೆ ಎಕ್ಸ್ಪೀರಿಯನ್ಸ್? ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಜೊತೆಗೆ ಸಂಸದರ ಜೊತೆಗೆ ಗೆದ್ದಂತವ್ರ ಜೊತೆಗೆ ಪರಾಜಯಗೊಂಡಂತ ಅಭ್ಯರ್ಥಿಗಳ ಜೊತೆಗೆ ಸಭೆ ನಡೆಸಿದ್ರು. ಏನಾದರೂ ಸಲಹೆಗಳನ್ನ ಕೊಟ್ರ ರಾಹುಲ್ ಗಾಂಧಿ ಅವರು? ಇವತ್ತು ಸನ್ಮಾನ್ಯ AICC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸರ್ ಅವರು ನಮ್ಮನ್ನು ಕರೆದು ಗೆದ್ದವ್ರಿಗೆ ಎಲ್ಲರಿಗೂ ಕೂಡ ಶುಭಾಶಯ ಕೋರಿ ಸೋತವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ, ಮುಂದೆ ನೀವು ಕೂಡ ಜನರ ಜೊತೆ ಇರಬೇಕು, ಜನರ ನಡುವೆ ಇರಬೇಕು, ನೀವು ಕೂಡ ಇನ್ನು ಸಣ್ಣ ವಯಸ್ಸಲ್ಲಿದ್ದೀರಿ, ಜನರ ಜೊತೆ ಇದ್ದು ಕೆಲಸ ಮಾಡ್ರಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್, ಈಗ ಟಾರ್ಗೆಟ್ 20 ಕರ್ನಾಟಕದಲ್ಲಿ 20 ಸ್ಥಾನಗಳನ್ನು ಗೆಲ್ಲಬೇಕು ಅಂತಂದೇ ಹೇಳಿತ್ತು. ಕಡಿಮೆ ಆಯ್ತು, ಸಂಖ್ಯೆ 9ಕ್ಕೆ ಬಂತು. ಆ ಬಗ್ಗೆ ಏನಾದರೂ ರಾಹುಲ್ ಗಾಂಧಿ ಅವರು ಹೇಳಿದ್ರ? ಅದ್ರ ಬಗ್ಗೆ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಸರ್ ಅವರು, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ತಾರ. ಯಾಕೆ ಆಯಿತು ಅನ್ನೋದ್ರ ಬಗ್ಗೆ 20 ಬರಲೇಬೇಕಿತ್ತು. ಒಳ್ಳೆಯ ವಾತಾವರಣ ಇತ್ತು, ಕಾಂಗ್ರೆಸ್ಗೆ ಒಳ್ಳೆ ಯೋಜನೆ ಕೂಡ, ಜನಪರವಾದ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು, ಬರಲೇಬೇಕಾಗಿದ್ದು. ಸ್ವಲ್ಪ ಕಡಿಮೆ ಆಗಿದ್ದವು. ಅದ್ರ ಬಗ್ಗೆ ಅವರೆಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಚರ್ಚೆ ಮಾಡಿ ತೀರ್ಮಾನ ಯಾಕಾಗಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ. ಜನ ಜೊತೆಗೆ ಇದ್ದು ಜನ ಸೇವೆ ಮಾಡ್ಬೇಕಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸೊ ಈಗ ನೀವು ಗೆದ್ದಿದ್ದೀರಾ, ಕೊಪ್ಪಳ ಅಭಿವೃದ್ಧಿಗೆ ಯಾವೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ? ಈ ಕೊಪ್ಪಳದಲ್ಲಿ ಮೊದಲನೇದಾಗಿ ನಮ್ಮದೊಂದು ನವಲಿ ಬ್ಯಾಲೆನ್ಸ್ ರಿಸರ್ವಾಯರ್, ಇವತ್ತೇನು ತುಂಗಭದ್ರಾ ಜಲಾಶಯ ಐತಿ, 132 TMC ಇವತ್ತು ಸ್ಟೋರೇಜ್ ಕೆಪಾಸಿಟಿ ಇರತಕ್ಕಂಥದ್ದು. ಇವತ್ತು ಶೀಲ್ಟ್ ಅರೆಸ್ಟ್ ಆಗಿಬಿಟ್ಟು 30 TMCಗೂ ಹೆಚ್ಚು ನೀರು ಸ್ಟೋರೇಜ್ ಕಡಿಮೆ ಆಗಿದೆ. ಈಗ ಅದಕ್ಕೆ ಸಮಾನಾಂತರ ಜಲಾಶಯವನ್ನು ನವಲಿ ಹತ್ರ ಮಾಡಿ ರೈತರಿಗೆ 2 ಪೀಕಿಗೆ ಬೆಳೆಗೆ ನೀರನ್ನು ಕೊಡಬೇಕು ಅನ್ನೋದೊಂದು ಈಗಾಗಲೇ ನಮ್ಮ ರೈತರ ಒತ್ತಾಸೆ ಆಗೈತಿ. ಅದಕ್ಕೆ ನಾವು ಎಲ್ಲ ಮುಖಂಡರು ಕೂಡಿ, ನಮ್ಮ ಸಚಿವರಾದಿಯಾಗಿ, ನಮ್ಮ ಮಾಜಿ ಸಂಸದರಾದಿಯಾಗಿ ಎಲ್ಲರೂ ಕೂಡಿ ಪ್ರಯತ್ನ ಮಾಡಿ ನವಲಿ ಜಲಾಶಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಕೂಡ ಏರ್ಪೋರ್ಟ್ ಆಗಬೇಕಾಗಿದೆ, ನ್ಯಾಷನಲ್ ಹೈವೇ, ರೈಲ್ವೆ ಟ್ರ್ಯಾಕ್ಗಳು ಆಗಬೇಕಾಗಿದೆ. ಎಲ್ಲವೂ ಕೂಡ ಸರ್ವಾಂಗೀಣ ಅಭಿವೃದ್ಧಿ ಪ್ರಯತ್ನವನ್ನು ಮಾಡ್ತೀವಿ. ಇದಿಷ್ಟು ರಾಜಶೇಖರ್ ಇಟ್ನಾಳ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆಗೆ ಕೊಪ್ಪಳದ ನೂತನ ಸಂಸದರಾದಂತಹ ರಾಜಶೇಖರ್ ಇಟ್ನಾಳ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರಾಚುಲೇಷನ್ಸ್. ಗೆದ್ದ ನಂತರದಲ್ಲಿ ಹೇಗಿದೆ ಎಕ್ಸ್ಪೀರಿಯನ್ಸ್? ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಜೊತೆಗೆ ಸಂಸದರ ಜೊತೆಗೆ ಗೆದ್ದಂತವ್ರ ಜೊತೆಗೆ ಪರಾಜಯಗೊಂಡಂತ ಅಭ್ಯರ್ಥಿಗಳ ಜೊತೆಗೆ ಸಭೆ ನಡೆಸಿದ್ರು. ಏನಾದರೂ ಸಲಹೆಗಳನ್ನ ಕೊಟ್ರ ರಾಹುಲ್ ಗಾಂಧಿ ಅವರು? ಇವತ್ತು ಸನ್ಮಾನ್ಯ AICC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸರ್ ಅವರು ನಮ್ಮನ್ನು ಕರೆದು ಗೆದ್ದವ್ರಿಗೆ ಎಲ್ಲರಿಗೂ ಕೂಡ ಶುಭಾಶಯ ಕೋರಿ ಸೋತವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ, ಮುಂದೆ ನೀವು ಕೂಡ ಜನರ ಜೊತೆ ಇರಬೇಕು, ಜನರ ನಡುವೆ ಇರಬೇಕು, ನೀವು ಕೂಡ ಇನ್ನು ಸಣ್ಣ ವಯಸ್ಸಲ್ಲಿದ್ದೀರಿ, ಜನರ ಜೊತೆ ಇದ್ದು ಕೆಲಸ ಮಾಡ್ರಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್, ಈಗ ಟಾರ್ಗೆಟ್ 20 ಕರ್ನಾಟಕದಲ್ಲಿ 20 ಸ್ಥಾನಗಳನ್ನು ಗೆಲ್ಲಬೇಕು ಅಂತಂದೇ ಹೇಳಿತ್ತು. ಕಡಿಮೆ ಆಯ್ತು, ಸಂಖ್ಯೆ 9ಕ್ಕೆ ಬಂತು. ಆ ಬಗ್ಗೆ ಏನಾದರೂ ರಾಹುಲ್ ಗಾಂಧಿ ಅವರು ಹೇಳಿದ್ರ? ಅದ್ರ ಬಗ್ಗೆ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಸರ್ ಅವರು, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ತಾರ. ಯಾಕೆ ಆಯಿತು ಅನ್ನೋದ್ರ ಬಗ್ಗೆ 20 ಬರಲೇಬೇಕಿತ್ತು. ಒಳ್ಳೆಯ ವಾತಾವರಣ ಇತ್ತು, ಕಾಂಗ್ರೆಸ್ಗೆ ಒಳ್ಳೆ ಯೋಜನೆ ಕೂಡ, ಜನಪರವಾದ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು, ಬರಲೇಬೇಕಾಗಿದ್ದು. ಸ್ವಲ್ಪ ಕಡಿಮೆ ಆಗಿದ್ದವು. ಅದ್ರ ಬಗ್ಗೆ ಅವರೆಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಚರ್ಚೆ ಮಾಡಿ ತೀರ್ಮಾನ ಯಾಕಾಗಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ. ಜನ ಜೊತೆಗೆ ಇದ್ದು ಜನ ಸೇವೆ ಮಾಡ್ಬೇಕಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸೊ ಈಗ ನೀವು ಗೆದ್ದಿದ್ದೀರಾ, ಕೊಪ್ಪಳ ಅಭಿವೃದ್ಧಿಗೆ ಯಾವೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ? ಈ ಕೊಪ್ಪಳದಲ್ಲಿ ಮೊದಲನೇದಾಗಿ ನಮ್ಮದೊಂದು ನವಲಿ ಬ್ಯಾಲೆನ್ಸ್ ರಿಸರ್ವಾಯರ್, ಇವತ್ತೇನು ತುಂಗಭದ್ರಾ ಜಲಾಶಯ ಐತಿ, 132 TMC ಇವತ್ತು ಸ್ಟೋರೇಜ್ ಕೆಪಾಸಿಟಿ ಇರತಕ್ಕಂಥದ್ದು. ಇವತ್ತು ಶೀಲ್ಟ್ ಅರೆಸ್ಟ್ ಆಗಿಬಿಟ್ಟು 30 TMCಗೂ ಹೆಚ್ಚು ನೀರು ಸ್ಟೋರೇಜ್ ಕಡಿಮೆ ಆಗಿದೆ. ಈಗ ಅದಕ್ಕೆ ಸಮಾನಾಂತರ ಜಲಾಶಯವನ್ನು ನವಲಿ ಹತ್ರ ಮಾಡಿ ರೈತರಿಗೆ 2 ಪೀಕಿಗೆ ಬೆಳೆಗೆ ನೀರನ್ನು ಕೊಡಬೇಕು ಅನ್ನೋದೊಂದು ಈಗಾಗಲೇ ನಮ್ಮ ರೈತರ ಒತ್ತಾಸೆ ಆಗೈತಿ. ಅದಕ್ಕೆ ನಾವು ಎಲ್ಲ ಮುಖಂಡರು ಕೂಡಿ, ನಮ್ಮ ಸಚಿವರಾದಿಯಾಗಿ,
ನಮ್ಮ ಮಾಜಿ ಸಂಸದರಾದಿಯಾಗಿ ಎಲ್ಲರೂ ಕೂಡಿ ಪ್ರಯತ್ನ ಮಾಡಿ ನವಲಿ ಜಲಾಶಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಕೂಡ ಏರ್ಪೋರ್ಟ್ ಆಗಬೇಕಾಗಿದೆ, ನ್ಯಾಷನಲ್ ಹೈವೇ, ರೈಲ್ವೆ ಟ್ರ್ಯಾಕ್ಗಳು ಆಗಬೇಕಾಗಿದೆ. ಎಲ್ಲವೂ ಕೂಡ ಸರ್ವಾಂಗೀಣ ಅಭಿವೃದ್ಧಿ ಪ್ರಯತ್ನವನ್ನು ಮಾಡ್ತೀವಿ. ಇದಿಷ್ಟು ರಾಜಶೇಖರ್ ಇಟ್ನಾಳ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್ ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.